ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಹಣವನ್ನ ರಾಜ್ಯದ ಕೋಟ್ಯಾಂತರ ಸ್ತ್ರೀಯರು ಪಡೆದು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಈ ಹಣದ ಮೂಲಕ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸಿ ಕುಟುಂಬ ಸಾಗಿಸುತ್ತಿರುವ ಮಹಿಳೆಯರು ಕೂಡ ಇದ್ದಾರೆ. ಈ ಎಲ್ಲ ಮಹಿಳೆಯರ ನಡುವೆ ಇಲ್ಲೊಬ್ಬ ಮಹಿಳೆ ಗೃಹಲಕ್ಷ್ಮಿ ಹಣವನ್ನ ಶಾಲಾ ಮಕ್ಕಳ ಒಳಿತಿಗಾಗಿ ಶಾಲೆಯ ಆಡಳಿತಕ್ಕೆ ನೀಡಿ ಹೃದಯವಂತಿಕೆಯನ್ನ ಮೆರೆದಿದ್ದಾರೆ. ಅದ್ಯಾವ ಮಹಿಳೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಸ್ಮಾರ್ಟ್ ಕ್ಲಾಸ್ ನಿರ್ಮಿಸಲು ಗೃಹಲಕ್ಷ್ಮಿ ಸಹಕಾರ. ಆಶಾ ಕಾರ್ಯಕರ್ತೆಯ ಕಾರ್ಯಕ್ಕೆ ಜನರ ಮೆಚ್ಚುಗೆ. ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ಮಕ್ಕಳು, ಶಾಲೆಯ ಅಭಿವೃದ್ಧಿಗೆ ಗೃಹಲಕ್ಷ್ಮಿ ಹಣ ನೀಡ್ತಿರುವ ಮಹಿಳೆ. ಈ ಎಲ್ಲ ದೃಶ್ಯ ಹಾವೇರಿ ಜಿಲ್ಲೆಯಲ್ಲಿ ಕಂಡುಬಂದಿದೆ. ಹೌದು, ರಾಣೆಬೆನ್ನೂರು ತಾಲೂಕು ಐರಣಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಶಾ ಕಾರ್ಯಕರ್ತೆ ತಮಗೆ ಬಂದ ಗೃಹಲಕ್ಷ್ಮಿ ಹಣ ನೀಡಿದ್ದಾರೆ. ಐರಾಣಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. ಈ ಹಿನ್ನೆಲೆ ಗ್ರಾಮದ ಆಶಾ ಕಾರ್ಯಕರ್ತೆ ಗಂಗವ್ವ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಶಾಲೆಯ ಅಭಿವೃದ್ಧಿಗೆ ನೀಡಿದ್ದಾರೆ. ಆಶಾ ಕಾರ್ಯಕರ್ತೆ ಗಂಗವ್ವ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಶಾಲೆಗೆ ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ. 1 ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ 24,000 ರೂಪಾಯಿ ಪಡೆದ ಗಂಗವ್ವ ಸರ್ಕಾರಿ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ. ಗಂಗವ್ವ ಆಶಾ ಕಾರ್ಯಕರ್ತೆಯಾಗಿದ್ದು ಶಾಲೆಗೆ ಭೇಟಿ ನೀಡಿದಾಗ ಶಾಲೆಯ ಕುಡಿಯುವ ನೀರಿನ ಸಮಸ್ಯೆ ನೋಡಿದ್ದಾರೆ. ಅದೇ ರೀತಿ ಖಾಸಗಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ನೋಡಿದ್ದಾರೆ. ಹೀಗಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕುಡಿಯುವ ನೀರು ಅಥವಾ ಸ್ಮಾರ್ಟ್ ಕ್ಲಾಸ್ ಯಾವುದು ಅನುಕೂಲವಾಗುತ್ತೋ ಅದನ್ನ ಮಾಡಲಿ ಎಂದಿದ್ದಾರೆ. ಅಮೌಂಟ್ ಸರ ಒಂದು ಮಿನಿ ನಮಗೆ ಫಿಲ್ಟರ್ ನೀರಿನ ಮಕ್ಕಳಿಗೆ, ಯಾಕಂದ್ರೆ ಇಲ್ಲಿಂದ ಊಟ ಮಾಡ್ತಾರೆ ಮಧ್ಯಾಹ್ನ, ಅವರು ಓಡೋಡಿ ಹೋಗ್ತಾಲಿ ಬಿದ್ರ ಮಂಡಿ ಹೊಡಿತತ್ರಿ, ಆಮೇಲೆ ಹಣ್ಣಿನ ಹೊಡ್ಕೊಂತಾವೆ, ಕೈಯ ಕಾಲ ಕೆತ್ತತಾವೆ. ಹಂಗಾಗಿ ಇಲ್ಲೊಂದು ಮಿನಿ ಟ್ಯಾಂಕಿ ಇದು ಐತಲ್ಲ, ಅದಕ್ಕೆ ಒಂದು ಒಳ್ಳೇದು ಫಿಲ್ಟರ್ ನೀರಿಂದು ಫಿಟ್ ಮಾಡಿದ್ರಂದ್ರೆ ಕುಡಿಯೋ ನೀರಿಗೆ ಕುಡಿತಾರೆ. ಕೈ ತೊಗೊಳಕ್ಕೆ ನಿಧಾನಕ್ಕೆ ಒಬ್ಬೊಬ್ಬರು ಹೋಗಿ ತೊಳ್ಕೊಂಬರ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ನಮ್ಮ ಮನೆಯವ್ರು ಮಾತಾಡಿಕೊಟ್ಟಿವಿ. ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ನಮ್ದೇನಂದ್ರೆ ಸ್ಮಾರ್ಟ್ ಕ್ಲಾಸ್ ಅಂತ ತಯಾರಿ ಮಾಡ್ಬೇಕಂತ ನಮ್ಮ ಮೇಡಮ್ ಹೇಳಿದ್ರು. ಈಗಿರೋ ಮಕ್ಕಳಿಗೆ ನಾವು ಕನ್ನಡ ಶಾಲೆ ಒಳಗೆ ಹೆಂಗೆ ಅಭಿವೃದ್ಧಿ ಐತಿ ಅನ್ನೋದಕ್ಕೆ ಇನ್ನೂ ಅಭಿವೃದ್ಧಿ ಹೆಚ್ಚಿಗಾಗಲಿ ಅಂತ ನಾವು ಮಾಡ್ಬೇಕಂತ. ಇನ್ನು ಆಶಾ ಕಾರ್ಯಕರ್ತೆ ಗಂಗವ್ವ ಅವರದ್ದು ಹೇಳಿಕೊಳ್ಳುವಂತಹ ಶ್ರೀಮಂತ ಕುಟುಂಬವಲ್ಲ. ಆದ್ರೆ ಗಂಗವ್ವ ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಾ ಗ್ರಾಮದಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತಿದ್ದು, ಗಂಗವ್ವಗೆ 3 ಜನ ಮಕ್ಕಳಿದ್ದಾರೆ. ಇವರ ಪತಿ ಮಹೇಶ್ ಕೂಲಿ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ರೂ ಗೃಹಲಕ್ಷ್ಮಿ ಹಣವನ್ನ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದು ನಮಗೆ ಖುಷಿ ತಂದಿದೆ ಅಂತ ಶಾಲೆಯ ಶಿಕ್ಷಕರು ಹೆಮ್ಮೆ ಪಟ್ಟರು. ಇನ್ನು ಈ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಅನ್ನಪೂರ್ಣ 24,000 ಹಣ ನೀಡಿದ ಆಶಾ ಕಾರ್ಯಕರ್ತೆ ಗಂಗವ್ವ ಅವರಿಗೆ ಶಾಲೆ ಪರವಾಗಿ ಧನ್ಯವಾದ ತಿಳಿಸಿದ್ರು. ಜನವರಿ 26ನ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಆ ಕಾರ್ಯಕ್ರಮದಲ್ಲಿ ನೋಡಲು ಬಂದಂಥ ಗಂಗಮ್ಮ ಲಗುಬಿಗಿ ಅವರು ಅವರು ಮಕ್ಕಳ ಕಾರ್ಯಕ್ರಮವನ್ನು ಮೆಚ್ಚಿ ಅವರ ಪತಿ ಮತ್ತು ಅವರು ಸೇರಿ ನಮ್ಮ ಶಾಲೆಗೆ 24,000 ರೂಪಾಯಿಗಳನ್ನು ದೇಣಿಗೆಯನ್ನು ಕೊಟ್ಟು 12,000 ರೂಪಾಯಿ ಫೋನ್ಪೇ, 12,000 ರೂಪಾಯಿ ಕ್ಯಾಶನ್ನು ಕೊಟ್ಟು ಈ ನಮ್ಮ ಶಾಲೆಯ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ನಲಿಕಲಿ ಸ್ಮಾರ್ಟ್ ಕ್ಲಾಸ್ ಮಾಡಲು ಉಪಯೋಗಿಸ್ಕೊಳ್ರಿ ಅಂಥೇಳಿ ದೇಣಿಗೆಯಾಗಿ 24,000 ರೂಪಾಯಿಗಳನ್ನು ನೀಡಿದ್ದಾರೆ. ಈ ದುಡ್ಡನ್ನು ನಾವು ನಲಿಕಲಿ ಸ್ಮಾರ್ಟ್ ಕ್ಲಾಸ್ಗೆ ಅಥವಾ ನಮ್ಮದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿರೋದ್ರಿಂದ ಆ ಕಾರ್ಯಕ್ಕೆ ಈ ದುಡ್ಡನ್ನು. ಒಟ್ಟಿನಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡಲು ಮುಂದಾಗಿರುವ ಗಂಗಮ್ಮಳ ಕಾರ್ಯಕ್ಕೆ ಎಸ್ಡಿಎಂಎಸ್ ಸದಸ್ಯರು, ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಅಭಿವೃದ್ಧಿಗೆ ಹಣ ನೀಡಿರುವ ಗಂಗಮ್ಮಳ ಹಣವನ್ನ ಕುಡಿಯುವ ನೀರಿನ ಘಟಕ ಮತ್ತು ಸ್ಮಾರ್ಟ್ ಕ್ಲಾಸ್ಗೆ ಬಳಸಿಕೊಳ್ಳುವುದಾಗಿ ಶಾಲಾ ಮುಖ್ಯೋಪಾಧ್ಯಾಯರು ತಿಳಿಸಿದ್ದಾರೆ. ಎಂಡಿ ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.